ಗಂಟೆಗಳ ವಾರ್ತಾ ಸಂಚಿಕೆಗೆ ಸುಜಾತ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು: ವೇತನ ಭತ್ಯೆಗಳ ಪರಿಷ್ಕರಣೆ, ಹಳೆ ಪಿಂಚಣಿ ಯೋಜನೆ ಜಾರಿಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ. ರಾಜೇಂದ್ರ ಕುಮಾರ್ ಗಂಗೆ. ಬಿಜೆಪಿ ಸರ್ಕಾರ ವಿರುದ್ಧ ಶೇಕಡಾ 40 ಕಮಿಷನ್ ಆರೋಪ, ಚಕಾರು ಎತ್ತದೆ ಬಾಯಿ ಮುಚ್ಚಿಕೊಂಡ ಮೋದಿ ಸರ್ಜೇವಾಲಾ. ಮೂಲ ಸೌಕರ್ಯಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸಿದರೂ ಸ್ಪಂದಿಸದ ಶಾಸಕ ರಹೀಂ ಖಾನ್, ಓಣಿಯ ನಿವಾಸಿಗಳ ಆಕ್ರೋಶ. ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆ ಮತ್ತು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆಗೊಳಿಸಲು ಒತ್ತಾಯಿಸಿ ಮಾರ್ಚ್ 1ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಕುಮಾರ್ ಗಂಗೆ ತಿಳಿಸಿದರು. ಗುರುವಾರ ಇಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿ, ದೇಶದಲ್ಲಿ ಜಿಎಸ್ಟಿ ಹಾಗೂ ಅಭಿವೃದ್ಧಿಯಲ್ಲಿ ರಾಜ್ಯ ಮೊದಲನೇ ಸ್ಥಾನದಲ್ಲಿದ್ದರೂ ಸಹ ಸರ್ಕಾರಿ ನೌಕರರಿಗೆ ಸೌಲಭ್ಯ ಒದಗಿಸಲು ಸರ್ಕಾರ ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಸರ್ಕಾರಿ ನೌಕರರ ವೇತನ ಭತ್ಯೆಗಳ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾಪ ಮಾಡದೇ ಇರುವುದು ನೌಕರರಲ್ಲಿ ನಿರಾಶೆಯನ್ನುಂಟು ಮಾಡಿದೆ ಎಂದರು. ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನದ ಆರೋಗ್ಯ ಸೌಲಭ್ಯದ ಮಾರ್ಚ್ 1ರಿಂದ ಜಾರಿಗೆಗೊಳಿಸಬೇಕಾಗಿತ್ತು ಎಂದ ಅವರು, ರಾಜ್ಯ ಸರ್ಕಾರಿ ನೌಕರರು ಹಾಗೂ ಸರ್ಕಾರದ ಅಧೀನಕ್ಕೊಳಪಡುವ ನೌಕರರಿಗೆ ಕಳೆದ ಜುಲೈ 1ರಿಂದ ಪರಿಷ್ಕೃತ ವೇತನ ಭತ್ಯೆಗಳಿಗೆ ಅರ್ಹರಾಗಿದ್ದು, 6ನೇ ವೇತನ ಆಯೋಗದ ಮಾದರಿಯಂತೆ 7ನೇ ವೇತನ ಆಯೋಗದಿಂದ ಶೀಘ್ರವಾಗಿ ಮಧ್ಯಂತರ ವರದಿಯನ್ನು ಪಡೆದು ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಮೊದಲು ಶೇಕಡಾ 40 ಪೇಮೆಂಟ್ ಸೌಲಭ್ಯವನ್ನು ಕಳೆದು ಜುಲೈ 1ರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಆದೇಶ ಹೊರಡಿಸಬೇಕೆಂದು ಆಗ್ರಹಿಸಿದರು. ಈ ಎಲ್ಲ ಬೇಡಿಕೆಗಳು ಸರ್ಕಾರ ಈಡೇರಿಸದಿದ್ದರೆ ರಾಜ್ಯ ಎಲ್ಲ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಂಬಲಗೊಳಿಸುವುದರೊಂದಿಗೆ ಯಶಸ್ವಿಗೊಳಿಸಲು ನೌಕರರ ಬಾಂಧವರಲ್ಲಿ ಅವರು ಮನವಿ ಮಾಡಿದರು. ಸರ್ಕಾರಿ ನೌಕರರ ಜೊತೆಲಿ ಸರ್ಕಾರಕ್ಕೆ ಅನುದಾನಕ್ಕೆ ಒಳಪಡ್ತಕ್ಕಂಥ ಎಲ್ಲ ನಮ್ಮ ನೌಕರರಿಗೆ, ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಇದೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಾಗೆ ಈ ಒಂದು 7ನೇ ವೇತನ ಆಯೋಗ ಯಥಾಸ್ಥಿತಿ ಜಾರಿಯಾಗಬೇಕು ಮತ್ತು NPS ಕೂಡ ರದ್ದು ಮಾಡಬೇಕಂತೇಳಿ 2 ಪ್ರಮುಖವಾದ ಬೇಡಿಕೆ ಇದೆ. ಅದಕ್ಕಾಗಿ 28ನೇ ತಾರೀಕು ಒಳಗಡೆ ಸರ್ಕಾರ ಬೇಡಿಕೆ ಈಡೇರಿಸಿ ಹೋದಲ್ಲಿ ನಾವು 1/3/2023ರಿಂದ ಎಲ್ಲ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೂಡ ಸ್ತಬ್ಧ ಆಗಿಬಿಡ್ತದೆ. ಎಂಟೈರ್ ಸರ್ಕಾರಿ ಬಸ್ನಲ್ಲಿ ಅವತ್ತಿನ ದಿವಸ ನಾವು ಸ್ತಬ್ಧವಾಗಿ ಮನೆಯಲ್ಲೇ ಗೈರು ಹಾಜರಾಗುವ, ನಾವು ಯಾವುದೇ ಪ್ರತಿಭಟನೆ, ರ್ಯಾಲಿ ಯಾವುದೂ ಕೂಡ ನಾವು ಮಾಡ್ತಾ ಇಲ್ಲ. ಎಲ್ಲರೂ ಅನಿರ್ದಿಷ್ಟವಾಗಿ ನಾವು ಗೈರು ಹಾಜರಾಗುವ ಮುಖಾಂತರ, ಅಂದರೆ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮುಖಾಂತರ ಎಲ್ಲರೂ ಕೂಡ ಮನೆಯಲ್ಲೇ ಇರ್ತಾ ಇದ್ದೀವಿ. ನಮಗೆ ನೌಕರಿಗೆ ಸಂಬಂಧಪಟ್ಟ ಪದಾಧಿಕಾರಿಗಳು ಅಷ್ಟೇ ಎಲ್ಲೇ ಯಾವುದೇ ಒಂದು ಕಚೇರಿ ಕೂಡ ತೆರೆದಿದ್ದಾಗ ಅವರನ್ನು ಹೋಗಿ ಮನವೊಲಿಸಿ ಎಲ್ಲ ಶಾಲಾ ಕಾಲೇಜು ಕಚೇರಿ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲವೂ ಕೂಡ ಬಂದ್ ಮಾಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡ್ತದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಈ ಒಂದು ಪತ್ರಿಕಾ ಇದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಹೆಚ್ಚಿನ ಒಂದು ಮನೆ ಕೂಡ ರಾಜ್ಯದಲ್ಲಿ ಆಗ್ತಕ್ಕಂಥ ಇದಕ್ಕೆ ಭಾಳ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಕೂಡ ಬಂದಿದೆ. ಅದರ ಆಲ್ರೆಡಿ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಕೂಡಲೇ ಇವತ್ತು ಜಾರಿ ಮಾಡಬೇಕಂದ್ರೆ ಕೂಡ ಅವರು ಕೂಡ ಆಗ್ರಹಪಡಿಸಿದ್ದಾರೆ. ಭಾಳ ಜನ ಕೂಡ ಇದಕ್ಕೆ ಸಪೋರ್ಟನ್ನು ಮಾಡಿ 7ನೇ ವೇತನ ಆಯೋಗ ಯಥಾಸ್ಥಿತಿ ಜಾರಿ ಮಾಡಬೇಕಂತೇಳಿ ಸರ್ಕಾರಿ ನೌಕರರಿಗೆ ಬೆಂಬಲ ನಿಂತಿದೆ. ಇಡೀ ನಮ್ಮ 6 ಲಕ್ಷ ಸರ್ಕಾರಿ ನೌಕರರ ಬೀದಿಗಿಳಿಯೋದ್ರ ಜೊತೆಲಿ ಏನು ನಮ್ಮ ನಿಗಮ ಮಂಡಳಿಯವರು ಕೂಡ 5-6 ಲಕ್ಷ ಜನ ಎಂಪ್ಲಾಯ್ಸ್ ಇದ್ದಾರೆ. ಜೆಸ್ಕಾಂ ಇರ್ಬೋದು, ನಗರಸಭೆ ಇರ್ಬೋದು, KSRTC ಇರ್ಬೋದು, ನಿಗಮ ಮಂಡಳಿ ಭಾಳಷ್ಟು ನಮ್ಮ ಸರ್ಕಾರಿ ಅಂಗಸಂಸ್ಥೆಗಳು ಕೂಡ ನಮ್ಮ ಕೈಯಲ್ಲಿ ಜೋಡಿಸ್ತಾ ಇದ್ದಾರೆ. ಅವರು ಕೂಡ ಎಲ್ಲರೂ ಸೇರಿದಾಗ 11 ಲಕ್ಷ ಎಂಪ್ಲಾಯ್ಸ್ ಆಗ್ತಾ ಇದ್ದೀವಿ. ಅದಕ್ಕೆ ನಗರಸಭೆಯ ವತಿಯಲ್ಲೂ ಕೂಡ ಅವ್ರು ಯಾವುದೇ ವತಿ ಸಹ ಕಸ ಆಗಲಿ ಅವ್ರದ್ದು ಎಂಟರ್ ಆಫೀಸೇ ಕೂಡ ಹೊರಗಡೆ ಕ್ಲೋಸ್ ಮಾಡ್ತಾರೆ. ನಮ್ಮ DC ಆಫೀಸ್ ಇರ್ಬೋದು, ಕೋರ್ಟ್ ಕಚೇರಿ ಇರ್ಬೋದು, ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, RTO ಇರ್ಬೋದು, ಸಬ್ ರಿಜಿಸ್ಟ್ರಿ ಇರ್ಬೋದು, ಏನು ಇಂಪಾರ್ಟೆಂಟ್ ನಾವು ಸರ್ಕಾರಕ್ಕೆ ರೆವೆನ್ಯೂ ಬರ್ತಕ್ಕಂಥ ಏನೇನಿಲ್ಲ ಎಲ್ಲ ಇಲಾಖೆ ಕೂಡ ಎಂಟರ್ ನಮ್ಮ ಸರ್ಕಾರ ಮಷಿನರಿ ಕೂಡ ಬಂದ್ ಮಾಡ್ತಕ್ಕಂಥ ಕೆಲಸ 1/3/2023ಕ್ಕೆ ಮಾಡ್ತಾ ಇದ್ದೀವಿ. ಸರ್ಕಾರ ನಮಗೇನು ಆಶ್ವಾಸನೆ ಕೊಟ್ಟಿದ್ದು ಅಲ್ಲಿ ಬಜೆಟ್ನಲ್ಲಿ ಇಟ್ಟಿಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಅನಿವಾರ್ಯವಾಗಿ ನಾವು ಬೀದಿಗೆ ಇರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಈ ಒಂದು ಭಾರತ ದೇಶದಲ್ಲೇ GST ಕಲೆಕ್ಷನ್ದಲ್ಲಿ ನಂಬರ್ 2 ಇದೆ. ಸರ್ಕಾರಕ್ಕೆ ನಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ 80,000 ಕೋಟಿ ರೂಪಾಯಿ ಸಹ ಟಾರ್ಗೆಟ್ ಕೊಟ್ಟಿರ್ತೀವಿ. 93,000 ಕೋಟಿ ರೂಪಾಯಿ ಜನವರಿ ತಿಂಗಳಿಗೆ ಮಾಡಿದೆ ಸರ್ ನಮ್ಮ ಡಿಪಾರ್ಟ್ಮೆಂಟ್. ನಾನು ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀವಿ. ನಮ್ಮವ್ರು ಹೇಳ್ತಾರೆ ಈಗ 1,00,000 ಕೋಟಿ ಕೂಡ ನಾವು ಮಾಡ್ತಕ್ಕಂಥ ಅಂದರೆ ಟಾರ್ಗೆಟ್ ನಮಗೆ ಸರ್ಕಾರ 80,000 ಕೋಟಿ ಕೂಡ ನಮಗೆ ಒಂದು 93,000 ಕೋಟಿ ರೂಪಾಯಿ ನಾವು ಅಲ್ಲಿ ಸರ್ಕಾರಕ್ಕೆ ಬೊಕ್ಕಸಿಗೆ ಹಣದ, ಅಂದರೆ ಸರ್ಕಾರಕ್ಕೆ ಬೊಕ್ಕಸಿಗೆ ಎಲ್ಲೂ ಕೂಡ ಹಣ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸರ್ಕಾರ ನೌಕರ ಸಲುವಾಗಿ ನಿರ್ಲಕ್ಷ್ಯ ಭಾವ ಇದೆ ಅಷ್ಟೇ, ಬೇರೆ ಏನಿದೆ. ಮತ್ತು ಇಡೀ ರಾಜ್ಯದ ಅಭಿವೃದ್ಧಿಯಲ್ಲಿ, ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ, ಟಾಪ್ 1ದಲ್ಲಿದೆ. ಅಭಿವೃದ್ಧಿಯಲ್ಲಿ ಟಾಪ್ದಲ್ಲಿದೆ. GST ಕಲೆಕ್ಷನ್ ಟಾಪ್ 2ದಲ್ಲಿದೆ.
ಮತ್ತು ಎಲ್ಲಕ್ಕಿಂತ ಸಂಬಳ ಕಡಿಮೆ ತಗೊಳ್ತಾರೆ ಯಾರಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ನೌಕರ ಬೀದರ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದಲ್ಲಿ ತಗೋತಾ ಇದ್ದೀವಿ. ಇಡೀ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಸೆಂಟ್ರಲ್ ಈಕ್ವಲ್ಗೆ 26 ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಯಾವಾಗ ಘೋಷಣೆ ಮಾಡ್ತದೆ ಆ ಸ್ಟೇಟ್ ಅವತ್ತಿನ ವರ್ಷದಲ್ಲಿ ಯಾವುದಾದರೂ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಕಡಿಮೆ ಸಂಬಳ ತಗೋತಾ ಇದ್ದಾರೆ ಅಂತಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ. ಸುಮಾರು 39% ಹುದ್ದೆಗಳು ಖಾಲಿ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರಿ ಹುದ್ದೆಗಳು. ಆದರೂ ಕೂಡ ಇರ್ತಕ್ಕಂಥ ಎಲ್ಲ ನೌಕರರು ಒಳ್ಳೆ ರೀತಿಯಿಂದ ತಮ್ಮ ಸೇವೆಯನ್ನು ರಾಜ್ಯಕ್ಕೆ ಕೊಟ್ಟು ರಾಜ್ಯದ ಎಲ್ಲ ಕಾರ್ಯಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ನಮ್ಮ ಸರ್ಕಾರಿ ನೌಕರರು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೇನೂ ಕೂಡ ಇಡೀ ರಾಷ್ಟ್ರದಲ್ಲಿ ನಾವು ಎಲ್ಲಕ್ಕಿಂತ ಕಡಿಮೆ ಪಗಾರ ತಗೋತಾ ಇದ್ದೀವಿ, ಸ್ಯಾಲ್ರಿ ತಗೋತಾ ಇದ್ದೀವಿ ಅಂತಂದರೆ ಇದು ಬಹಳ ದುಃಖದ ಸಂಗತಿ. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರು ಷಡಕ್ಷರಿ ಅವರು, ಉಪಾಧ್ಯಕ್ಷರು ಎಲ್ಲರೂ ಕೂಡಿ ಏನು ನಿರ್ಣಯ ತಗೊಂಡಿದ್ದಾರೆ, ಏನು 28ನೇ ತಾರೀಕುವರೆಗೂ ನಮ್ಮ ಬೇಡಿಕೆಗಳು ಮುಖ್ಯವಾಗಿ 7ನೇ ವೇತನ ಆಯೋಗ ಜಾರಿಗೆ ಬರಬೇಕು, NPS ರದ್ದಾಗಬೇಕು, ಮತ್ತು ಜೊತೆಗೆ ಅನೇಕ ವೃಂದ ಸಂಘಗಳ ಅನೇಕ ಸಮಸ್ಯೆಗಳಿವೆ. ಉದಾಹರಣೆಗಾಗಿ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಂದಿರತಕ್ಕಂಥ ಶಿಕ್ಷಕರಿಗೂ ಕೂಡ ಬಹಳ ಅನ್ಯಾಯ ಆಗಿದೆ. ಅವ್ರಿಗೆ ಸಿಗ್ತಕ್ಕಂಥ 10, 15, 20, 25 ವರ್ಷದ ಕಾಲಮಿತಿ ಬಡ್ತಿನೂ ಕೂಡ ಅವ್ರಿಗೆ ಸಿಗಬೇಕು. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘ ಜಿಲ್ಲಾಧ್ಯಕ್ಷನಾಗಿ ನಾನು ಏನು ತೀರ್ಮಾನ ತಗೊಂಡಿದ್ದಾರೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು, 28ನೇ ತಾರೀಕುವರೆಗೆ ನಮ್ಮ ಬೇಡಿಕೆಗಳು ಕರ್ನಾಟಕ ಸರ್ಕಾರ ಬಗೆಹರಿಸಿಲ್ಲ ಅಂತಂದರೆ ನಾವು 1ನೇ ತಾರೀಕಿಂದ ಅಧಿಕೃತವಾಗಿ ನಾವು ಗೈರಾಜರಾಗಿ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತಕ್ಕಂಥ ಏನು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾನು ಸಂಪೂರ್ಣ ನನ್ನ ಸಂಘ ವತಿಯಿಂದ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಧನ್ಯವಾದಗಳು. ಇಲ್ಲಿಯೇ ಪ್ರತಾಪ್ ನಗರದ ಬೆಲ್ದಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ಫೆಬ್ರವರಿ 22 ಬುಧವಾರ ನಡೆದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಉಸ್ತುವಾರಿಯಾದ ರಣದೀಪ್ ಸಿಂಗ್ ಸರ್ಜೇವಾಲಾ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ 40% ಕಮಿಷನ್ ಹಾಗೂ ಹುದ್ದೆಗಳ ನೇಮಕಾತಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರ ಕುರಿತು ಪ್ರಧಾನಿಗಳಿಗೆ ಸಂಘ ಸಂಸ್ಥೆಗಳು ಮನವಿ ಪತ್ರ ಸಲ್ಲಿಸಿ ಗಮನಕ್ಕೆ ತಂದರೂ ಈ ಕುರಿತು ಚಕಾರ ಎತ್ತದೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯಕ್ಕೆ ಹಲವು ಸಾರಿ ಭೇಟಿ ನೀಡಿರುವ ಪ್ರಧಾನಿ ಮೋದಿ ರಾಜ್ಯದಲ್ಲಿನ ಬಿಜೆಪಿ ಸರ್ಕಾರ ವಿರುದ್ಧ 40% ಕಮಿಷನ್ ಆರೋಪದ ಬಗ್ಗೆಯಾಗಲಿ, PSI ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಸೇರಿದಂತೆ ಇತರೆ ಹುದ್ದೆಗಳಲ್ಲಿ ನೇಮ ಮಾಡಿಕೊಳ್ಳಲು ಬಹಿರಂಗವಾಗಿ ಲಕ್ಷಾಂತರ ರೂಪಾಯಿ ಲಂಚ ಪಡೆಯುತ್ತಿರುವ ಕುರಿತು ಯಾವುದೇ ಒಂದು ಮಾತು ಸಹ ಆಡದೆ ಮೌನ ವಹಿಸಿರುವುದು ಏಕೆ ಎಂದು ಪ್ರಶ್ನಿಸಿದರು. ರಾಜ್ಯದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿ ಮತ್ತೆ ಅಧಿಕಾರಕ್ಕೆ ಬರುವುದರಲ್ಲಿ ಅನುಮಾನವೇ ಇಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷ ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದಲ್ಲಿನ ಪ್ರತಿ ಮನೆಗೆ ಪ್ರತಿ ತಿಂಗಳು, ಮನೆಯ ಮುಖ್ಯ ಸ್ಥಳಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೀಡುವ ಮತ್ತು ಗೃಹ ಜ್ಯೋತಿ ಯೋಜನೆಯಡಿ ನಿಮ್ಮ ಮನೆಗೆ ಪ್ರತಿ ತಿಂಗಳು 2,000 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಕಾಂಗ್ರೆಸ್ ವಾಗ್ದಾನ ಕುರಿತಂತೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಸಹಿ ಮಾಡಿದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅನ್ನು ಜಿಲ್ಲೆಯ ಮನೆ ಮನೆಗೆ ವಿತರಿಸುವ ಪ್ರಕ್ರಿಯೆ ಇದೇ ಸಂದರ್ಭದಲ್ಲಿ ಚಾಲನೆ ನೀಡಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದ ಕೂಪವಾಗಿದೆ ಎಂದು ಆರೋಪಿಸಿದರು. ಬಿಜೆಪಿ ಸರ್ಕಾರ ಜನವಿರೋಧಿ ಹಾಗೂ ರೈತರ ವಿರೋಧಿಯಾಗಿದೆ ಎಂದು ದೂರಿದರು. ವೇದಿಕೆ ಮೇಲೆ ಜಿಲ್ಲಾ ಸಮಿತಿ ಅಧ್ಯಕ್ಷ ಬಸವರಾಜ್ ಚಾಪ್ಶೆಟ್ಟಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಶಾಸಕ ರಹೀಂ ಖಾನ್, ಅಮೃತರಾವ್ ಚಿಮ್ಕೋಡ್, ಚಂದ್ರಸಿಂಗ್, ಮಾಜಿ ಶಾಸಕ ಅಶೋಕ್ ಖೇಣಿ, ಮೀನಾಕ್ಷಿ ಸಂಗ್ರಾಮ್, ಗುರಾಮ ಸಿದ್ದರೆಡ್ಡಿ, ಗೀತಾ ಚಿದ್ರಿ ಸೇರಿದಂತೆ ಮೊದಲಾದವರು ಇದ್ದರು. मैं थोड़े शब्दों में कर्नाटक की राजनीतिक स्थिति की आपसे चर्चा करूंगा। आज कर्नाटक में 40% कमीशन की सरकार है। ये हम नहीं कह रहे, ये कांग्रेस पार्टी नहीं कह रही। 50,000 कॉन्ट्रैक्टर्स की जो एसोसिएशन है, कर्नाटक कॉन्ट्रैक्टर एसोसिएशन, जिसके अध्यक्ष केम्पन्ना जी हैं, उन्होंने पत्र लिखकर देश के प्रधानमंत्री मोदी जी को कहा कि बम्बई सरकार हर काम का 40% रिश्वत लेती है।
8 बार उसके बाद नरेंद्र मोदी जी कर्नाटक आए, उन्होंने मुंह पर पट्टी बांध रखी है, एक शब्द नहीं कहा। 40% कमीशन की बात हम नहीं कह रहे। कर्नाटक के जो 40,000 प्राइवेट स्कूल हैं, उनकी एसोसिएशन का नाम है रूपसा। उन्होंने चिट्ठी लिखी देश के प्रधानमंत्री को और कहा, बोम्बई सरकार 40% कमीशन वापस लिए, रिश्वत वापस लिए, उन्हें कोई ग्रांट नहीं देती। 8 बार नरेंद्र मोदी जी यहां आए, उन्होंने मुंह पर पट्टी बांधी है, एक शब्द नहीं कहा। रिश्वत की बात कांग्रेस के लोग नहीं कह रहे। हमारे लिंगायत मठ के जो स्वामी हैं, स्वामी मिंगलेश्वर जी महाराज, जिनका गदर में मठ है, वो सामने आए, उन्होंने टेलीविजन पर कहा कि बीजेपी के लोग मठों के स्वामी जी को कहते हैं कि स्वामी जी, बाकी से बीजेपी 40% रिश्वत लेती है, मठों को 10% रिश्वत में डिस्काउंट देंगे, तो मठों को 30% रिश्वत देनी पड़ेगी। ये बात हम नहीं कह रहे, ये बात संतोष पाटिल के परिवार ने कही, जो बेलगांव से हैं, बीजेपी के लीडर थे, बीजेपी के कार्यकर्ता थे, उनका बूथ लगाते थे। जब उन्होंने कॉन्ट्रैक्टर के तौर पर काम कर पैसा वापस मांगा, तो बीजेपी ने उनसे भी, बीजेपी के मंत्रियों ने 40% पैसा मांगा, आखिर में उसे आत्महत्या करनी पड़ी। 40% कमीशन के बारे में जानना है तो टुनकुर में राजेंद्र ठेकेदार कॉन्ट्रैक्टर के परिवार से पूछिए, वो कमीशन नहीं दे पाया, उसे आत्महत्या करनी पड़ी। बेंगलोर में 43 साल के नौजवान टीएन प्रसाद, जो कॉन्ट्रैक्टर था, जिसका 90 लाख रुपया पूरी जिंदगी की कमाई बीजेपी के लोगों ने लूट कर डबो दी, उनसे पूछिए, जिसने अपनी कनपट्टी पर पिस्तौल लगाकर आत्महत्या कर ली। सिद्धारमैया जी, डीके शिव कुमार जी, मैं उनके घर गए, उनकी 35-36 साल की बेवा है हमारी बहन, वो रोती ज्यादा थी, बोलती कम, क्योंकि उसे विश्वास नहीं हो रहा था कि उसके पति ने आत्महत्या क्यों की। उनकी 14 साल की बेटी है टीएन प्रसाद की, जो 10वीं कक्षा में पढ़ती है, वो बोल नहीं पाती। इसलिए नहीं बोल पाती कि उसे विश्वास नहीं कि उसके पिता ने गोली मारकर क्यों खुद की आत्महत्या कर ली। टीएन प्रसाद के 75 साल के बूढ़े पिता हैं, वो बोलते कम है, उनके हाथ और पांव कांपते ज्यादा। आज बीदर की इस ऐतिहासिक धरती से बसवराज बोम्मई जी, नरेंद्र मोदी जी, हम सब आपको कहते हैं, आप संतोष पाटिल को लौटा दीजिए, आप राजेंद्र कॉन्ट्रैक्टर को लौटा दीजिए, टीएन प्रसाद को लौटा दीजिए, जितना रिश्वत चाहिए हम पैसा इकट्ठा करके आपको देंगे। उस रोज हमारी बहन का पति वापस दे दीजिए, बेटी का पिता वापस दे दीजिए। ये आज हमारी सरकार की, बीजेपी की सरकार की स्थिति। पुलिस सब इंस्पेक्टर की नौकरी बेच देते। हम अपने बच्चों को, बेटे बेटियों को क्यों पढ़ाते हैं? इसलिए कि वो बड़े होकर अच्छा रोजगार पाएं, तरक्की करें, परिवार का नाम रोशन करें। पर बीजेपी क्या कह रही है कि आपके बेटा बेटी को पढ़ने की जरूरत नहीं, आपके पास बीजेपी मुंबई सरकार को देने के लिए 80 लाख रुपया रिश्वत होनी चाहिए, तभी बच्चा पुलिस सब इंस्पेक्टर लग पाएगा। ನಗರದ ಸಿಎಂಸಿ ಬಡಾವಣೆಯಲ್ಲಿನ ಸಿದ್ಧಾರ್ಥ ಉದ್ಯಾನವನದ ಹತ್ತಿರದಲ್ಲಿ ವಾಸಿಸಿರುವ ಕೋಣೆಯ ಸುಮಾರು ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಗರದ ನಿವಾಸಿಗಳ ಮನೆಗೆ ನಳಗಳ ಮುಖಾಂತರ ದಿನ 24 ಗಂಟೆ ವಾರದ 7 ದಿವಸಗಳ ಕಾಲ ನೀರು ಸರಬರಾಜು ಮಾಡುವ ಯೋಜನೆಯಿಂದ ನಳ ನಿರ್ಮಿಸಿದ್ದರೂ ಕಳೆದ 5 ವರ್ಷಗಳಿಂದ ಒಂದು ಹನಿ ನೀರು ಸಹ ಜನರು ಸೇವನೆ ಮಾಡಿರುವುದಿಲ್ಲ. ಇದು 24/7 ಯೋಜನೆಯ ನೈಜ ಸ್ಥಿತಿ ತೋರಿಸಿಕೊಡುತ್ತದೆ. ಬೀದರ್ ಶಾಸಕ ಇಲ್ಲಿ ಹೋದಲ್ಲಿ ಬಂದಲ್ಲಿ
ನಾನು ಅದು ಮಾಡಿದೆ ಇದು ಮಾಡಿದೆ ಎಂದು ಬಾಯಿ ಬಡಾಯಿಸುತ್ತಾರೆ. ಆದರೆ ನಿಜವಾಗಿ ನಗರದಲ್ಲಿ ಕೆಲ ಓಣಿಗಳಲ್ಲಿ ನಿವಾಸಿಗಳು ಯಾವ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎನ್ನುವುದಕ್ಕೆ ಈ ವರದಿ ಸಾಕ್ಷಿಯಾಗಿದೆ. ಓಣಿಯ ನಿವಾಸಿ ರಾಘವೇಂದ್ರ ಮಾತನಾಡಿ, ಬಡಾವಣೆಯಲ್ಲಿ ಅಪೂರ್ಣ ರಸ್ತೆ ಮಾಡಿ ಸುಮಾರು ವರ್ಷಗಳಿಂದ ಇನ್ನು ಮಾಡಬೇಕಾದ 10 ರಿಂದ 20 ಫೀಟ್ ರಸ್ತೆ ಕಾಮಗಾರಿ ಹಾಗೆ ಬಿಟ್ಟು ಹೋಗಿರುತ್ತಾರೆ ಎಂದರು. ಈ ರಸ್ತೆ ಕೆಲಸ ಪೂರ್ಣಗೊಳಿಸಿ ಇಲ್ಲಿ ಸಂಚಾರ ಮಾಡುವ ಜನರಿಗೆ ಅನುಕೂಲ ಮಾಡಿಕೊಡುವಂತೆ ಸಿಎಂಸಿ ಅಧಿಕಾರಿಗಳಿಗೆ ಹಾಗೂ ಶಾಸಕ ರಹೀಂ ಖಾನ್ ಅವರ ಗಮನಕ್ಕೆ ತಂದರೂ ಸಹ ಏನು ಪ್ರಯೋಜನವಾಗಿಲ್ಲ ಎಂದು ಕಿಡಿಕಾರಿದರು. ಓಣಿಯ ಮಹಿಳೆಯರು ಮಾತನಾಡಿ, ಬಡಾವಣೆಯಲ್ಲಿ ಕುಡಿಯುವ ನೀರು ಸರಬರಾಜು 24/7 ಯೋಜನೆಯಡಿಯಲ್ಲಿ ನಳಗಳ ಸಂಪರ್ಕ ಕೊಡಲಾಗಿದೆ. ಆದರೆ ಅವುಗಳಿಂದ 5 ವರ್ಷದ ಅವಧಿಯಲ್ಲಿ 1 ಹನಿ ನೀರು ಸಹ ಬಂದಿರುವುದಿಲ್ಲ. ಆದರೂ ಸಹ ಬಿಲ್ ವಸೂಲಾತಿಗೆ ಬಂದಿರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗಲಾದರೂ ಬೀದರ್ ಶಾಸಕ ರಹೀಂ ಖಾನ್ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಓಣಿಯಲ್ಲಿ ಇನ್ನೂ ಬಾಕಿ ಇದ್ದ ರಸ್ತೆ ಕಾಮಗಾರಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಜನರ ಸಮಸ್ಯೆ ಬಗೆಹರಿಸಬೇಕು. ಇಲ್ಲದಿದ್ದರೆ ಬರುವಂತಹ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ಎಂದು ಎಚ್ಚರಿಸಿದರು. ನಾನು ರಾಘವೇಂದ್ರ ಅಂತ. ಇಲ್ಲಿ ನಮಗೊಂದು ಸ್ವಲ್ಪ ರೋಡಿನ ಸಮಸ್ಯೆ ಮತ್ತು ನೀರಿನ ಸಮಸ್ಯೆ ಇದೆ. ಸುಮಾರು 10 ವರ್ಷಗಳಿಂದ ಇಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲದೇ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ನಮ್ಮ ಜನರು. ಮತ್ತು ಈ ಒಂದು CMC ಕಾಲೋನಿ ಸಿದ್ಧಾರ್ಥ ಗಾರ್ಡನ್ ಪಕ್ಕದಲ್ಲಿ ಕೇವಲ ಒಂದು 200 ಫೀಟ್ ಮಾತ್ರ ರೋಡ್ ಮಾಡ್ತಾಯಿಲ್ಲ. ನಾವು ಯಾರಿಗೆ ಹಿರಿಯ ಅಧಿಕಾರಿಗಳಿಗೆ ಕೇಳ್ತೇವೆ, ಸರ್ ನಮ್ಗೆ ಯಾಕೆ ಮಾಡಿಕೊಡ್ತಾ ಇಲ್ಲ ಅಂದ್ರೆ, ಇದು ನಮ್ಮ ಅಂಡರ್ದಾಗ ಬರಲ್ರಿ, ಇದು ನಮಗೆ ಮಾಡ್ಲಿಕ್ಕೆ ಆಗಲ್ಲ ಅಂಥೇಳಿ ಕೇವಲ ಒಂದು 10 ಫೀಟ್ ಕೂಡ ರೋಡ್ ಬಿಟ್ಕೊಟ್ಟಿದ್ದಾರೆ. ಆ ತಾಯಿಯವ್ರು ಹೇಳ್ತಾರೆ ನಿಮ್ಗೆ. ನಾವು ಎಷ್ಟು ಸಾರಿ ಯಾರಿಗೆ ಹೋಗಿ ಮನವಿ ಮಾಡಿದರು. ಈ ನಮ್ಮ ಈಗ ಸದಸ್ಯ ಯಾರು ಕೌನ್ಸಿಲರ್ ನಮ್ಮದು ಶಿವಕುಮಾರ್ ಬಾವಿಕಟ್ಟಿ ಅಣ್ಣವ್ರಿಗೆ ಕೂಡ ನಾವು ಕರೆ ಮಾಡಿ ಕೇಳಿದ್ದೇವೆ, ಅಣ್ಣ ಇದು ನಮಗೆ ರೋಡ್ ಮಾಡಿಕೊಡ್ರಿ ದಯವಿಟ್ಟು, ನಮಗೆಲ್ಲ ತೊಂದರೆ ಆಗ್ತಾಯಿದೆ, ಮತ್ತು ನೀರಿಲ್ಲ, ನೀರಿಂದೊಂದು ವ್ಯವಸ್ಥೆ ಮಾಡಿರಿ ಅಂದ್ರೆ, ಇನ್ನೂ ನಮ್ಮ ಬಾಡಿ ಆಗಿಲ್ಲರಿ, ಅದಕ್ಕೆ ಇನ್ನೂ ನಮ್ಮ ಕೈದಾಗ ಏನೂ ಇಲ್ಲ, ನೀವು MLA ಸಾಬ್ರಿಗೆ ಭೇಟಿ ಆಗ್ರಿ ಎಂಬ ಮಾತೊಂದು ಆಡಿದ್ದಾರೆ. ಅದಕ್ಕಾಗಿ ದಯವಿಟ್ಟು ನಮ್ಮದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಇಲ್ಲಿ ಎಲ್ಲ ನಮ್ಮ ಹಿರಿಯ ಜೀವಿಗಳಿದ್ದಾರೆ, ಇವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಓಡಾಡೋಕ್ಕೆ. ಪಕ್ಕದ ಮನೆ ಅಜ್ಜಿ ನೀರು ತರಕ್ಕೆ ಹೋಗಿ ಬಿದ್ದಿದ್ದಾಳೆ, ಈ ತಾಯಿಗೆ ನಡೆಯೋಕ್ಕೆ ಬರಲ್ಲ. ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಇದಿಷ್ಟು ಕೆಲಸ, ಈ ನೀರಿನ ಕೆಲಸ ಮತ್ತು ರೋಡಿನ ಕೆಲಸ ಮಾಡಿಕೊಡ್ರಿ. ನಾವು ಸುಮಾರು ದಿನಗಳಿಂದ ಇಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೇವೆ. ಹಾಗೆ ನೀವೆಲ್ಲ ಯಾರೇ ಜನಪ್ರತಿನಿಧಿಗಳಾಗಿರಲಿ, ನಮ್ಮ ರಹೀಂ ಖಾನ್ ಸಾಹೇಬ್ರಾಗಲಿ, ನಮ್ಮ ಮಲ್ಕಾಪುರೆ ಸಾಹೇಬ್ರಾಗಲಿ, ಯಾರಾದರೂ ಮಾಡಿರಿ, ನಮ್ಮ ಕೆಲಸ ಮಾಡಿರಿ. ಮನೆಗೆ ನಮಗೆ ನೀರು ಬಾಯಿ ಹೊಡ್ಸಿದೆವು. ಈಗ ಮನೆ ಬೋರಲ್ಲಿ ಹಾಕೊಂಡು ನಮ್ಗೆ ನೀರು ಒಂದು ಹನಿ ಇಲ್ಲ. ಮತ್ತು ರೋಡು ನಮ್ಮ ಮನೆ ಮುಂದೆ ಒಂದು ತೋಡಿನೇ ಎಡ್ಡೆ ಮನೆ ಬಿಟ್ಟಾರ, ಆ ಕಡೆ ರೋಡ್ ಮಾಡ್ಕೊಂಡಾರ. ನಮ್ಮ ಮನೆ ಮುಂದೆ ರೋಡ್ ಇಲ್ಲ. ನೀವು ಕೇಳಿರಿ ಮಾಡಂತಾರು? ಹಾಂ ಕೇಳಿದೆವು, ಗಾಲ್ ಬೀದಿ ಕೇಳಿದೆವು. ಅಷ್ಟೇ ನಮ್ದು ಇದ್ರದಾಗ ಅಳ್ದಿದ್ರದಾಗ ಓಟೆ ಅದ, ನಾವು ಓಟೆ ಮಾಡ್ತೇವೆ, ಮಾಡಲ್ಲ ಅಂದಾರ. ಅಷ್ಟೇ ಬಜೆಟ್ ಅದ ಎಂಬ ಮಾತಾಡ್ಯಾರ. ನಾವು ಮಾಡಿಲ್ಲ ರೋಡ್. ನೀವು ಏನಾರ ರಿಕ್ವೆಸ್ಟ್ ಮಾಡಿರಿ ಅವರಿಗೆ? ರಿಕ್ವೆಸ್ಟ್ ಮಸ್ತ್ ಮಾಡಿದೆವು. ಎಡ್ಡೆ ಮನೆ ಉಳ್ದವ, ಅವು 2 ಮನೆ ರೋಡ್ ಆಗಬೇಕು ಅಂತ ಮನಾರ್ ಮಾಡಿದೆವು. ಈಗ ನಿಮಗೆ ಇಲ್ಲಿ ಏನೇನು ಬೇಕು, ನಿಮಗೆ ಏನೇನು? ನಮಗೆ ನೀರಿಂದು ಇಟ್ಟು ಅದ್ರ ರೋಡ್ ಮನೆ ಮುಂದೆ. अभी हम ये एरिया को आके 4-5 साल हो गए. 5 साल से गवर्नमेंट 24 आवर्स का नल का कनेक्शन दिए, तो भी एक बूंद भी पानी नहीं आ रहा. और उन्होंने जाके बिल के लिए पूछे तो हमारे पास पानी नहीं आ रहा, हम बिल नहीं देते बोल के हम बोले. 2-3 बार सब नौबत को गए, सब 25-20 दिन हो गए. 20 दिन खाली बहुत जनों गए तो भी उन्होंने सर्विस नहीं दिया. आते आते बोल के ये करे. रहीम खान के ऑफिस को भी गए, कोई भी नहीं आया. पानी करते बोल के आए, लेकिन पानी का और भी एक बूंद नहीं आ रहा. बिल कितने किए थे? हमारा पानी का दूसरे गली ಅದ ನೋಡ್ರಿ ಸಾಬ್ರೆ. ಮತ್ತು 3-4-10 ವರ್ಷ ಆಯಿತು ನೀರಿಂದೇ ತಕ್ಲೀಫಿ ನಡೆದ. ನಮಗೇನು ಕಾಲು ಬ್ಯಾನಿ ಅವ, ನಡ್ಲಕ್ಕೆ ಬರಲ್ದು, ಹೈರಾಣದ. ರೋಡ್ ಇಲ್ಲ, ರೋಡಿನ ಮೇಲೆ ಹೋಯ್ತಾ ಬೀಳತ್ತಿದ್ದೆವು. ನೀರು ಎಲ್ಲಿಂದ